ನಮಸ್ಕಾರ, ಶುಭೋದಯ. ಸೊ ಎಲ್ಲರಿಗೂ ಒಳ್ಳೇದಾಗಲಿ, ಶುಭವಾಗಲಿ. ಈಗ ನನ್ನ ಜೀವನ ಯಾರಿಗೆ ಮುಖ್ಯ? ಸೊ ನನ್ನ ಜೀವನ, ನನ್ನ ಕುಟುಂಬ, ನಾನು ಯಾರಿಗೆ ಮುಖ್ಯ? ನನಗಷ್ಟೇ, ನನ್ನ ಕುಟುಂಬಕ್ಕೆ ನಾನು ಮುಖ್ಯ. ಸೊ ನನ್ಗೆ ಎಲ್ಲರೂ ಮುಖ್ಯ. ಎಲ್ಲರೂ ಅಂತಂದ್ರೆ ನನ್ನ ಕುಟುಂಬ, ನನ್ನ ಫ್ರೆಂಡ್ಸು, ನನ್ನ ಸ್ನೇಹಿತರು, ನನ್ನ ಜೀವನ, ನನ್ನ ದೇಹ ನನಗೆ ಮುಖ್ಯ, ನನ್ನ ಆರೋಗ್ಯ ನನಗೆ ಮುಖ್ಯ. ಹಂಗೆ ಕಂಪ್ನಿ ಥಿಂಕ್ ಮಾಡ್ತಾವೆ. ಈ ಬಹುರಾಷ್ಟ್ರೀಯ ಕಂಪ್ನಿಗಳಲ್ಲಿ ನಾವೆಲ್ಲ ಕೆಲಸ ಮಾಡಾಕತ್ತೀವಲ್ಲ, ಸೊ ಎಲ್ಲ ಕಂಪ್ನಿಗಳಲ್ಲಿ ಓಕೆ, ಪ್ರಶಾಂತನ ಜೀವನ ಇಂಪಾರ್ಟೆಂಟ್ ಇರಬೇಕು, ಚಂದ ಇರಬೇಕು, ಅವ್ರ ಮಕ್ಕಳು ಚಲೋ ಕಾಲೇಜ್ನಾಗ ಕಲಿಬೇಕು, ಅವರು ಜಾಸ್ತಿ ಆಸ್ತಿ ಗಳಿಸ್ಬೇಕು ಪ್ರಶಾಂತ್ ಅಂತ ಯಾವ ಕಂಪ್ನಿಗೂ ಇರುವುದಿಲ್ಲ. ನಾವು ಹಂಗೆ ತಿಳ್ಕೊಂಡಿರ್ತೀವಿ, ನಮಗೆ ಪಗಾರ ಕೊಡ್ತಾರಪ್ಪ, 5 ಲಕ್ಷ ಪಗಾರ ಐತಿ, ತಿಂಗಳ 3 ಲಕ್ಷ ಐತಿ, 10 ಲಕ್ಷ ಪಗಾರ ಐತಿ. ಸೊ ಹಿಂಗೆ ಅಂತ ತಿಳ್ಕೊಂಡು ಕಂಪ್ನಿನ ಮುಖ್ಯ ಮಾಡ್ಕೊಂಡ್ಬಿಡ್ತೀವಿ ನಾವು. ಫಸ್ಟ್ ಪ್ರಯಾರಿಟಿ ಪ್ರಾಮುಖ್ಯತೆ ಕೊಡೋದು ಅದಕ್ಕೆ ಕೊಟ್ಬಿಡ್ತೀವಿ ನಾವು ಕಂಪ್ನಿ. ಆದ್ರೆ ಕಂಪ್ನಿ ತೆಗಿಯುವಾಗ ಯೋಚನೆ ಮಾಡ್ತಾವೆ, ಈಗ 30,000, 50,000, 1 ಲಕ್ಷ ಮಂದಿ ಹಿಂಗೆ ತೆಗಿಯಾಕತ್ತಾರೆ, ಒಂದೊಂದು ಕಂಪ್ನಿಯವರು ತೆಗಿಯಾಕತ್ತಾರೆ. ಸೊ ನಮ್ದು ಬರೋದೇ ಇಲ್ಲಿ ಬಿಡು, ನನ್ನ ತೆಗಿಯಂಗೇ ಇಲ್ಲ ಅಂಥೇಳಿ ನಾವು ಆ ಭ್ರಮೆ ಒಳಗೆ ಇದ್ಬಿಟ್ರೆ, ಸೊ ನಮ್ಮಷ್ಟು ಮೂರ್ಖರು ನಮಗೆ ಜಾಸ್ತಿ ನೋವು ಆಗೋದು ನಮ್ಗೆ ಅದು. ಸೊ ಅವ್ರಿಗೇನು ಹಂಗಿಲ್ಲ. ಅವ್ರು ತೊಗೊಳ್ಳುವಾಗ ನೋಡಿರ್ಬೇಕಾದ್ರೆ, ಒಂದು ಇಂಟರ್ವ್ಯೂ ತೊಗೋಬೇಕಾದ್ರೆ ಅವರು 10 ರೌಂಡ್ಸ್ ಮಾಡ್ತಾರೆ. ಕೆಲವೊಬ್ರು 20 ರೌಂಡ್ ಮಾಡಿದ್ರು ಅವ್ರು. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ರಿಟರ್ನ್, ಆ್ಯಪ್ಟಿಟ್ಯೂಡ್, ಮತ್ತು ಟೆಕ್ನಿಕಲ್ ರೌಂಡ್, ಮತ್ತು ಟೆಕ್ನಿಕಲ್ ರೌಂಡ್, GD, ಜನರಲ್ ಡಿಸ್ಕಷನು, ಮತ್ತು ಇನ್ನೊಂದು ಗ್ರೂಪ್ ಡಿಸ್ಕಷನ್ನು, ಹಿಂಗೆ ಮಾಡಿ ಒಂದು 50 ಸಲ ನಮ್ಗೆ ಕ್ವಶನ್ಸ್ ಕೇಳಿ ಆಮೇಲೆ ಒಳಗೆ ಕರ್ಕೋತಾರೆ. ಆಫರ್ ಲೆಟರ್ ಬಂದಾಗೂ ಅವ್ರು ಹೇಳೋದು ಅದ. ಸೊ ಆನ್ ಯುವರ್ ಗುಡ್ ಪರ್ಫಾರ್ಮೆನ್ಸ್ ಓನ್ಲಿ ಯು ವಿಲ್ ಬಿ ಸ್ಟೇಯಿಂಗ್ ಹಿಯರ್, ಆರ್ ಎಲ್ಸ್ ಯು ವಿಲ್ ಹ್ಯಾವ್ ಟು ಫೇಸ್ ಪರ್ಫಾರ್ಮೆನ್ಸ್ ಇಶ್ಯೂಸ್, ಅದು ಇದು ಅಂತೇಳಿ ಹೇಳ್ತಾರೆ. ಬಟ್ ಇದೆಲ್ಲ ಆದರೂ ಎಲ್ಲನೂ ಕರೆಕ್ಟ್ ಇದ್ದಾಗ ನಮಗೇನು ಪ್ರಾಬ್ಲಮ್ ಇಲ್ಲ. ಸೊ ಕಂಪ್ನಿಗೆ ಲಾಸ್ ಅಂತ ಆದಾಗ, ಅಥವಾ ಕಂಪ್ನಿಗೆ ಲಾಭ ಅಷ್ಟೇ ನೋಡ್ತಿರ್ತೈತಿ. ಯಾವ ಕಂಪ್ನಿನೂ ಹೋಗಲಿ ಲಾಭ ಅಂಥೇಳಿ ನಮ್ಮನ್ನು ಇಟ್ಕೊಳ್ಳೋಂಗಿಲ್ಲ. ಸೊ ಈಗ 100 ಜನ ಇದಾವೆ, 100 ಜನ ಒಳಗೆ 90 ಜನ ತೆಗಿಬೇಕಂದ್ರೆ ತೆಗಿತಾರೆ ಅವ್ರು. 10 ಜನದಲ್ಲೇ ಕೆಲಸ ಮಾಡ್ಸೋಣ ಅಂತ. ಸೊ ಹಿಂಗೆ ಅಂತಾರೆ ಹೊರತು ನಮ್ಮ ಜೀವನ ನೋಡೋಂಗಿಲ್ಲ ಅವರು. ನಮ್ಗೆ ಎಷ್ಟು ಲೋನ್ ಇದಾವೆ ನೋಡೋಂಗಿಲ್ಲ. ನಮ್ಗೆ ತಂದೆ ತಾಯಿ ಆರಾಮಿಲ್ಲ, ಅವ್ರು ಹಾಸ್ಪಿಟಲ್ನಾಗ ಇದಾರೆ, ಅವ್ರು ಡೈಲಿ ಖರ್ಚೈತಿ, ಅದನ್ನು ನೋಡೋಂಗಿಲ್ಲ ಅವರು. ನಮ್ಮ ಸ್ಕೂಲ್ ಫೀಸ್ ಇಷ್ಟ ಐತಿ, ಜಾಸ್ತಿ ಆಗೈತಿ, ನಾವು ಬೆಂಗಳೂರಾಗಿದ್ದೀವಿ, ಬಾಂಬೆದೊಳಗಿದ್ದೀವಿ, ಅಮೆರಿಕ ಒಳಗಿದ್ದೀವಿ ಅಂತ ಯಾರೂ ನೋಡೋದಿಲ್ಲ. ಸೊ ಕಂಪ್ನಿ ಬರೀ ಪ್ರಾಫಿಟ್ ಅಷ್ಟೇ ನೋಡ್ತೈತಿ, ಲಾಭ ಅದಕ್ಕಷ್ಟೇ ಬೇಕು ಅವ್ರಿಗೆ. ಸೊ ಈ ಲಾಭ ಅಂತ ಅವ್ರು ನೋಡುವಾಗ ನಮ್ಮ ಲಾಭ ನಾವು ನೋಡ್ಕೊಳ್ಳೋದು ಸ್ವಾರ್ಥ ಅಲ್ಲ, ಅದು ಬುದ್ಧಿವಂತಿಕೆ. ಸೊ ನಾವು ಬುದ್ಧಿವಂತರಾಗೂ ಅವ್ರ ಕಂಪ್ನಿ ಬೆಳೆಸಿ ನಾವಲ್ಲಿ ಕೆಲಸ ಮಾಡೋದು ತಪ್ಪು. ಸೊ ಕೆಲಸ ಮಾಡೋದು ಬೇಡ ಅನ್ನಕತ್ತಿಲ್ಲ, ಕೆಲಸ ಮಾಡೋಣಂತ, ಪಗಾರ ಕೊಡ್ತಾರೆ, ಕೆಲಸ ಮಾಡೋಣ ಅಷ್ಟೇ. ಅದು ಬಿಟ್ಟು ನಾವು ಫುಲ್ ಡೆಡಿಕೇಟಾಗಿ 24 ತಾಸು ಅವ್ರ ಪರವಾಗಿ ಇದ್ದು ಅವ್ರು ಹಂಗೆ ಕೆಲಸ ಮಾಡಿ ಅವ್ರು ಹೇಳ್ದಂಗೆ ಮಾಡ್ಕೊತ ಹೋದ್ರೆ ನಾಳೆ ತೆಗಿಯುವಾಗ 1 ಸೆಕೆಂಡ್ ಯೋಚನೆ ಮಾಡೋದಿಲ್ಲ. ಮೀಟಿಂಗ್ನಾಗ ನಮ್ಮ ಹೆಸರು ಬರ್ತಾವೆ. ಅದ್ರ ಸಲುವಾಗಿ ಎಲ್ಲರೂ ಯೋಚನೆ ಮಾಡಿರಿ. ಮುಂದಿನ ನಿರ್ಧಾರ ನಿಮಗೆ ಬಿಟ್ಟಿದ್ದು. ಒಂದೇ ಕಂಪ್ನಿ ಮೇಲೆ ನಾವು ಅವಲಂಬಿತವಾಗಿದ್ದೀವಿ, ಡಿಪೆಂಡ್ ಆಗಿಬಿಟ್ಟಿವಿ ಪೂರ್ತಿ ಆ ಒಂದು ಪಗಾರ ಮೇಲೆ. ಹಂಗೆ ಆಗೋದು ಬೇಡ. ಇನ್ನೂ ಟೈಮ್ ಐತಿ. ಏನಾದರೂ ಇದ್ದರೆ ಈಗ ಸ್ಟಾರ್ಟ್ ಮಾಡಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಬಾಯ್ ಬಾಯ್.